ಹಂಪಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ವಿಮಾನಯಾನ ಸೇವೆಯನ್ನು ಕಲ್ಪಿಸಲಾಗಿದೆ. ನವೆಂಬರ್ 1ರಿಂದ ಬೆಂಗಳೂರು ಟು ಹಂಪಿಗೆ ಸೇವೆ ಇರುತ್ತೆ. ಪ್ರವಾಸೋದ್ಯಮ ಉತ್ತೇಜನಕ್ಕೆ ವಿಮಾನಯಾನ ಆರಂಭವನ್ನ ಮಾಡಲಾಗಿದೆ. ಸ್ಟಾರ್ ಏರ್ವೇಸ್ ಸಂಸ್ಥೆಯಿಂದ ವಿಮಾನ ಸೇವೆಯನ್ನ ಶುರು ಮಾಡಲಾಗಿದೆ. ಬೆಂಗಳೂರಿನಿಂದ ವಿಜಯನಗರಕ್ಕೆ ವಿಮಾನಯಾನ ಇರುತ್ತೆ. ಬೆಳಗ್ಗೆ 7:50ಕ್ಕೆ ಬೆಂಗಳೂರಿನಿಂದ ಬಿಡೋ ವಿಮಾನ 8:40ಕ್ಕೆ ವಿಜಯನಗರ ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತೆ. ಪುನಃ 9:10ಕ್ಕೆ ನಿರ್ಗಮಿಸಿ 10 ಗಂಟೆಗೆ ಬೆಂಗಳೂರನ್ನ ಈ ವಿಮಾನ ತಲುಪಲಿದೆ. ಯುನೆಸ್ಕೋ ಪಟ್ಟಿಯಲ್ಲಿರುವಂತಹ ಹಂಪಿ ಸೇರಿದಂತೆ ಅನೇಕ ಪ್ರವಾಸಿ ತಾಣಗಳಿಗೆ ಇದು ಅನುಕೂಲವಾಗಲಿದೆ. ಹಂಪಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ವಿಮಾನಯಾನ ಸೇವೆಯ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ ಹಿರೇಮಠ್ ಪ್ರತ್ಯಕ್ಷ ವರದಿಯನ್ನು ನೀಡುತ್ತಾರೆ. ಬನ್ನಿ ನೋಡೋಣ. ವಿಶ್ವವಿಖ್ಯಾತ ಹಂಪಿಯ ರಥಬೀದಿಯಲ್ಲಿದ್ದೀವಿ. ಏನು ವಿಶ್ವವಿಖ್ಯಾತ ಹಂಪಿಗೆ ದಿನದಿಂದ ದಿನಕ್ಕೆ ಪ್ರವಾಸಿಗರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಇನ್ನೊಂದ್ ಕಡೆ ಈ ಪ್ರವಾಸಿಗರ ಸಂಖ್ಯೆ ಏರಿಕೆ ಆಗೋದ್ರ ಒಂದು ಜೊತೆಗಾದ್ರೆ ಇನ್ನೊಂದ್ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಹಂಪಿಯ ಮಾನ ಕೂಡ ಹರಾಜಾಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಾವು ನೋಡ್ಬೋದು ಹಂಪಿಯ ರಥಬೀದಿಯ ಎಡ ಮತ್ತು ಬಲಭಾಗದಲ್ಲಿ ಏನು ಮಳೆ ನೀರು ನಿಂತ್ಕೊಂಡು ಬಿಟ್ಟು ಗಬ್ಬೆದ್ದು ನಾರುವಂತ ಪರಿಸ್ಥಿತಿ ಕೂಡ ಇದೆ. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಹಲವು ಬಾರಿ ಸುದ್ದಿಯನ್ನು ಕೂಡ ಬಿತ್ತರ ಮಾಡಿತ್ತು. ಬಿತ್ತರ ಮಾಡಿದ್ರು ಕೂಡ ಸಂಬಂಧಪಟ್ಟಂತ ಪ್ರಾಚ್ಯ ವಸ್ತು ಇಲಾಖೆ ಆಗಿರ್ಬೋದು, ಪುರಾತತ್ವ ಇಲಾಖೆ ಆಗಿರ್ಬೋದು, ಈ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷಿಸುವುದರ ಪರಿಣಾಮವಾಗಿ ಇವತ್ತು ಹಂಪಿ ಏನಿದೆ, ಹಂಪಿ ಅಂದ್ರೆ ಇದು ಯುನೆಸ್ಕೋ ಪಟ್ಟಿಯಲ್ಲಿರ್ತಕ್ಕಂಥ ಐತಿಹಾಸಿಕ ತಾಣ. ಈ ತಾಣಕ್ಕೆ ಬರ್ತಕ್ಕಂಥ ಸಾವಿರಾರು ಜನ, ಲಕ್ಷಾಂತರ ಪ್ರವಾಸಿಗರು ಕೂಡ ಇಲ್ಲಿ ಅಂದ್ರೆ ಈ ಭಾಗದಲ್ಲಿ ನೋಡ್ಬೋದು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ಇದೆ. ಹೀಗಾಗಿ ಇದರ ಬಗ್ಗೆ ಗಮನ ಹರಿಸಬೇಕಾದಂತ ಏನು ಜನಪ್ರತಿನಿಧಿಗಳಾಗ್ಲಿ, ಸಂಬಂಧಪಟ್ಟಂತ ಇಲಾಖೆ ಆಗ್ಲಿ ಮೌನ ತಾಳಿರೋದು ಕೂಡ ನಿಜಕ್ಕೂ ಕೂಡ ಶೋಚನೀಯ ಸ್ಥಿತಿ ಅಂತಾನೆ ಹೇಳ್ಬೋದು. ಇನ್ನಾದ್ರೂ ಇದ್ರ ಬಗ್ಗೆ ಅಂದ್ರೆ ಈ ಸ್ವಚ್ಛತೆಯನ್ನ ಪಾಲನೆ ಮಾಡಬೇಕಾದಂತ ಅಧಿಕಾರಿಗಳು, ಹಂಪಿಯ ಏನು ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಸ್ವಚ್ಛತೆಗೆ ಮುಂದಾಗ್ತಾರ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.